ಹಂಗೆ ಇಲ್ಲೂ ಕೂಡ ಅದು ನಡೆದಿರ್ತದೆ. ಆದರೆ ಯಾವಾಗ ನಾವು ನಮ್ಮ ಓಘ ಯಾವಾಗ ಸತ್ಸಂಗ ಕಡೆ ಹೆಚ್ಚಾಗ್ತದಲ್ಲ, ಅವಾಗ ಏನಾದ್ರೂ ನಾವೇನಿಲ್ಲಂಗಿಲ್ಲ. ನೋಡ್ರಿ, ಈಗ ಮಹಾಪೂರ್ ಹೊಳಿಗೆ ಬತ್ತ ತಿಳ್ಕೊರಿ, ಯಾವ ಡ್ಯಾಮ್ ಬಾವಿ ಏನು ನೋಡ್ತದೆ ಏನು? ನೀವು ಬಾಗಲ ಹಾಕಿದ್ರೆ ಅದ್ರ ಮೇಲಿಂದ ಬಿಡ್ತದ. ನೀವು ಭಾಳ ಪ್ಯಾಕ್ ಮಾಡಿದ್ರೆ ಅಂದ್ರೆ ಎಲ್ಲ ಕಿತ್ಕೊಂಡು ಹೊಗೆ ಬಿಡ್ತದ. ಯಾಕಂದ್ರೆ ಅದ್ರ ವೇಗ ಹೆಚ್ಚಿರ್ತದೆ. ಅದು ಹೇಗೋ ಹಾಗ ನಮ್ಮ ಯಾವಾಗ ಮನುಷ್ಯನ ಒಳಗೆ ಆದ್ರೂ ಸೇವಾ ಮಾತ್ರ ರಾತ್ರಿ ಹಗಲಿ ಎಲ್ಲಾರು ಸೇವಾ ಮಾಡ್ತಿದ್ದ. ಶಿಷ್ಯರದು ಮಾಡ್ತಿದ್ದ, ಬಂಧು ಭಕ್ತರದು ಮಾಡ್ತಿದ್ದ. ಒಟ್ಟು ಸೇವಾ ಮಾಡ್ಕೋತ ಆರಾಮಾಗಿ ಇದ್ದ. ಒಂದು ದಿವಸ ಗುರುಗಳು ಏನ್ ಮಾಡಿದ್ರು, ತೀರ್ಥಯಾತ್ರೆಗೆ ಅವರು ಹೋಗಾದ್ರು. ನನ್ನ ಜೊತೆ ಯಾರ್ಯಾರು ಬರ್ತೀರಿ, ಇಲ್ಲಿ ಯಾರ್ಯಾರು ಇರ್ತೀರ ಅಂತ ಕೇಳಿದ್ರು. ಮತ್ತೆ ಎಲ್ಲಾರು ಹೋಗವ್ರಲ್ಲಿ ತೀರ್ಥಯಾತ್ರೆ ಪುಕ್ಕಟ್ಟ ತಂದ್ಬಳಕೆ ಯಾರು ಇಲ್ಲಿ ಉಳಿತಾರ್ರಿ? ನಾ ಇಲ್ಲಿ, ನೀ ಇಲ್ಲ, ನಾವೆಲ್ಲರೂ ನಿಮ್ಮ ಉಡಾನ ಬರೋರು. ಗುರುಗಳು ಹತ್ತಿರ ಇರ್ಬೇಕಂತ ಹೇಳ್ಯಾರ ಎಲ್ಲ ಶಾಸ್ತ್ರದಾಗ, ನಿಮ್ಮನ್ನ ಬಿಟ್ಟು ನಾವು ಇರಂಗಿಲ್ಲ ಅಂತ ಹೇಳಿ ಎಲ್ಲ ನೀನು ಅಂತ ಕೇಳಿದ್ರು ಅವ್ನು ಗುರುಗಳು. ಏನಿಲ್ರಿಪ್ಪ, ಅವ್ರು ಎಲ್ಲಾರು ಬರ್ಲಿ ನಿಮ್ಮ ಕೂಡ, ನಾ ಇಲ್ಲಿ ಇರ್ತೀನಿ ತಗೋರಿತಾನೆ. ನಂದೇನು ಕಾಯ್ಕದ ಅಲ್ಲೇನು ಹೋದ್ರು ನಮ್ಗೇನು ತಿಳಿಯೋದಿಲ್ಲ. ನೀವು ಅಲ್ಲೇನು ಏನು ನೋಡ್ಕೊಂಡು ಬರ್ತಿರಲ್ಲ, ಅದು ಬರೋದು ನನಗೆ ಹೇಳಾಕಿರತ್ತ. ಆಟ ನೀವು ಹೇಳಿದ್ರೆ ಸಾಕ್ರಿ ಅಂದ್ರೆ ಫಾದರ್ ಅವ್ರೆಲ್ಲರೂ ಹೋದ್ರು. ಎಲ್ಲಿ ಹೋದ್ರತ್ತಂದ್ರೆ ಅವ್ರು ರಾಮೇಶ್ವರಕ್ಕೆ ಹೋದ್ರು. ಗುರುಗಳು ಶಿಷ್ಯರು ಎಲ್ಲರೂ ರಾಮೇಶ್ವರಕ್ಕೆ ಆದ್ರು. ಅದ್ರಾಗ ಒಬ್ಬ ಆತ್ಮಜ್ಞಾನಿ ಶಿಷ್ಯ ಇದ್ದ. ಇವ್ರು ಹೋಗೋದ್ರೊಳಗಾಗ ಒಬ್ಬ ಇದ್ದ. ಅವ್ರಂದ್ರು, ರಾತ್ರಿ ಮಲ್ಕೋತ್ನಾಗ ಗುರುಗಳಿಗೆ ಅಂದ್ರು, ಗುರುವೇ ನಾವು ಏನು ನೋಡಕ್ ಬಂದಿದ್ದು ಅದು ಇಲ್ಲಿ ಇಲ್ಲಲ್ಲ, ಮತ್ತೆ ನೀ ಕಣ್ಣು ಮುಚ್ಚಿ ನೋಡಲ್ಲ, ಎಲ್ಲಿ ಐತೆ ಅದು ನಿನಗೂ ಗೊತ್ತಾಗ್ತದಲ್ಲ ಅಂತಂದು. ಇಲ್ಲಿ ಏನಾಗಿದೆ, ನೀವು ಇದ್ದಲ್ಲ ಇಲ್ಲಿ ನೀವು ಸೇವಾ ಮಾಡಿದ್ರೆ ಏನಿಲ್ಲ, ಕಸ ಗುಡ್ಸ ಮಾಡವ, ಅವ್ನು ಅಡಿಗೆ ಬರ್ತಿದ್ದಿಲ್ರಿ ಪಾಪ. ಬರೀ ಕಸ ಗುಡ್ಸೋ ಅಷ್ಟೋ ಗೊತ್ತಿತ್ತು, ಅವ್ನು ಅಡಿಗೆ ಬಿಡಿಗೆ ಮಾಡೋದು ಗೊತ್ತಿದ್ದಿಲ್ಲ. ಆಮೇಲೆ ಜನ ಬಂದ್ರು, ಅವ ಅಂದ ವಿಚಾರ ಮಾಡಿದ, ಮೊದಲೇ ದಿವಸ ಮಾಡಿ ಇಟ್ಟಿದ್ದಿತ್ರಿ, ಅದನ್ನ ನೀಡ್ದವ, ಇನ್ನು ಎರಡನೇ ದಿವ್ಸಕ್ಕೆ ಏನು ಮಾಡೋದು ನಾವು? ರಾತ್ರಿ ಹಿಂಗೆ ಕೂತು ಗುರುಗಳು ನೆನೆಸಿದ, ಇನ್ನು ನಾಳಿನ ಗತಿ ಏನು? ನಾಳೆ ಭಕ್ತರು ಬರೋರಲ್ಲ ಮಠಕ್ಕೆ, ಇವತ್ತಿತ್ತು ನೀವು ಮಾಡಿ ಇಟ್ಟಿದ್ದಿತ್ತು, ನಾನು ನೀಡಿದೆ, ಇನ್ನು ನಾಳಿಂದ ಹಂಗಾತ. ಅಟ್ರ ಒಳಗಂದ್ರೆ ಬೆಳಿಗ್ರಿ ಒಂದು 4 ಜನ ಬಂದರು. ಒಬ್ಬ ಪೈಲ್ವಾನ್ ಇದ್ದ, ಒಬ್ಬ ಹೆಣ್ಮಗಳು ಬಂದಿದ್ದಳು, ಮತ್ತು ಒಬ್ಬವ ಸ್ವಲ್ಪ ಭಾಳ ಸ್ವಚ್ಛ ಇದ್ದ, ಒಬ್ಬ ಸ್ವಲ್ಪ ಭಾಳ ಸಿಟ್ಟು ಬರ್ತಿದ್ದ. ಅದ್ರೊಳಗೆ ಖಡ್ಡ ಇದ್ದಕ್ರೆ ಸಿಟ್ಟು ಬರ್ತಿದ್ದ, ಅವ್ನು ಮೂಗು ಮ್ಯಾಲೆ ಸಿಟ್ಟಿತ್ತು ಅಂತ ಒಬ್ಬ ಇದ್ದ. ಅವ್ರು 4 ಮಂದಿ ಬಂದ್ರು. ಬರಾನ ಬರಿ ಅಂತ ಅಂದೇವ. ಮತ್ತೆ ಎದಕ್ಕೆ ಬಂದಿವಿ ಅಂದ್ರೆ, ಇಲ್ಲ ನಮಗೆ ಗುರುಗಳ ದರ್ಶನ ಆಗ್ಬೇಕಾಗೈತ ಅಂದ್ರೆ ಅವ್ರು 4 ಮಂದಿ. ಇಲ್ಲ ಮತ್ತು ಖರೇನ ಏನ ಸುಳ್ಳು ಅನ್ನತ್ತೀರಿ ಅಂತ ಕೇಳ್ದವ. ಈ ಥರ ಹಿಂಗೆ ಕೇಳಾಕತ್ತೀರಿ ಅಂತ ಅವ್ರು ಅಂದರು. ಇಲ್ಲ, ಭಕ್ತರೊಳಗೆ 2 ನಮೂನಿ ಇರ್ತಾವು, ಶಿಷ್ಯರೊಳಗೂ 2 ನಮೂನಿ ಇರ್ತಾವು. ಸುಮ್ ಮ್ಯಾಲೆ ಸಾಧನ ಮಾಡ್ಬೇಕಂತ ಮಾಡೋದು ಬೇರೆ, ಪಕ್ಕನ ಮಾಡೋದು ಬೇರೆ. ಅವ್ರು ಇರ್ತಾರು, ಅದಕ್ಕೆ ನೀವು ಯಾರಿದ್ರಿ ಅಂತ ಕೇಳ. ಇಲ್ಲ, ನಾವು ದರ್ಶನ ತಗೊಂಡು ಹೋಗವ್ರಲ್ಲ ಅಂಥವ್ರು ನಾವು ಅದೇವತ್ತಂದ್ರು. ಹಂಗಾದ್ರೆ ಸರಿ ಆತಂದ್ರು. ನಮ್ಮ ಗುರುಗಳು ತೀರ್ಥಾಟನೆಗೆ ಹೋಗ್ಯಾರು, ಅವ್ರು ಬರುತ್ತಾನ ನಮ್ಮ ಮಠದಾಗ ಇರ್ರಿ, ನೀವು ದರ್ಶನ ತಗೋರಿ. ಆದ್ರೆ ನಮ್ಮ ಮಠದ ಒಂದು ನಿಯಮ ಐತಿ, ಯಾರು ಬಂದವರು ಇಲ್ಲಿ ಸೇವಾ ಮಾಡ್ಬೇಕಂದ. ನಾನು ಅದನ್ನ ಮಾಡ್ತೀನಿ, ನೀವು ಅದನ್ನ ಮಾಡ್ಬೇಕಾಗ್ತದ ಅಂತಂದ್ರು. ಅದು ಬರೋಬ್ಬರಿ ಇತ್ತು. ಅವ್ರು ಮಾಲಿನ್ಯ ತಗೊಂಡಿದ್ರು, ಅವ್ರು ಕಡಕಿದ್ರು, ಸೇವಾನ ಮಾಡ್ಬೇಕಂದ್ರೆ ಆಯ್ತು ಮಾಡ್ತೀವತ್ತಂದ್ರು. ಆಮೇಲೆ ಅವ ಹೆಣ್ಮಗಳಿಗೆ ಹೇಳ್ದ, ನೋಡವ ನನಗೂ ಅಡಿಗೆ ಬರಂಗಿಲ್ಲ, ಇಲ್ಲಿ ಮಠಕ್ಕೆ ಮಂದಿ ಭಾಳ ಬರ್ತಾರೆ, ಮತ್ತು ನೀ ಅಡಿಗೆ ಮಾಡಂತ. ಆಮೇಲೆ ಏನೋ ಕಡ್ಡಿದ್ದಲ್ಲ ಭಾಳ ನೋಡಿದ್ರೆ ಹಿಂಗೆ ನೋಡವ, ಅವನು ಸಿಟ್ಟು ಬಂತ್ರಿ, ಈಗೀಗ ಅಡಿಗೆ ಮಾಡಕ್ಕೆ ಹತ್ತಾನ. ತಮ್ಮ ಬಾಯಿಲ್ಲ ನಾವು, ನೀ ಭಾಳ ಸ್ವಲ್ಪ ನಿನ್ನ ಮುಗಿನ ಮೇಲೆ ಸಿಟ್ಟು ಕಾಣೋಂಗೆ ಕಾಣ್ತತಿ, ನೀ ಕಟ್ಟಿಗೆ ಹಸ್ಕೊಂಡು ತುಂಬ ಈ ಯವ್ ಕೊಡು, ಯಾಕೆ ಅಡಿಗೆ ಮಾಡ್ತಾವ. ಮತ್ತು ನೀ ಭಾಳ ಸ್ವಚ್ಛ ಇದ್ದಂಗೆ ಕಾಣಿಸ್ತಿ, ಮಾತನ್ನು ಕಡಿಮೆ ಮಾಡತ್ತಿ. ನಮ್ಮ ಗುರುಗಳು ಇಲ್ಲಿದ್ದಾಗ ಶಾಸ್ತ್ರ ನಡೆಸ್ತಿದ್ರು, ನೀ ಶಾಸ್ತ್ರ ನಡೆಸತ್ ಹೇಳ್ದ ಒಬ್ಬ. ಮತ್ತು ನೀ ಭಾಳ ಕಟ್ಮುಟ್ಟಿ ಕಾಣ್ತಿ, ಭೀಮನಂಗೆ ಕಾಣ್ತಿ, ನೀ ಮಠಕ್ಕೆ ಸ್ವಲ್ಪ ನೀರು ಬೇಕಾಗ್ತಾವ, ಇಲ್ಲೇನು ಪೈಪ್ಲೈನ್ ಇಲ್ಲ, ಏನು ನಾಳ ಇಲ್ಲ, ಏನಿಲ್ಲ. ಈಗ ನಂಗೆ ಕೊಡದ ನೀರು ತೊಗೊಂಬಾರ್ದು, ನೀರು ತೊಗೊಂಬರ್ಬೋ ಅಂತ ನಾವು ದಿವಸ ನೀರು ತೊಗೊಂಡು ನಿನ್ನ ಪಾಳಿ ನಂದು ಏನಂತ ಕೇಳಿದ್ರೆ, ನಂದು ಬಂದವ್ರಿಗೆ ನೀಡೋದು, ಕಸ ಗುಡಿಸೋದು, ಇದು ನಂದು, ನಾನು ಮಾಡತ್ತೀನಿ ನಾವು. ನೀವು ಮಕ್ಕೊಂಡು ಬೆಳಕು ನನ್ನ ದುಡ್ಡಿನ ನಡ್ದೇ ಇರ್ತೈತೆ, ನಾವು ಕಾವಲು ಒಂದೈತಲ್ಲ, ನಾವು ಮಠದ ಕಾವಲ ಮಾಡ್ತೇನೆ ಅನ್ನೋದತ್ರ ನಾವು. ಆಯ್ತು ಭರಿ ಇದೆಯಪ್ಪ ನೀ ಅಂತಂದು. ಹಿಂಗೆ 2-3 ತಿಂಗಳು ಹೋಯ್ತ್ರಿ. 3 ತಿಂಗಳು ಆದ ಬಳಿಕ ಇವರೆಲ್ಲರೂ ಸೇವೆ ಮಾಡತ್ತಿದ್ರು. ಅಲ್ಲಿ ಅವ ಕೇಳಿದಲ್ಲ, ಆವಾಗ ಗುರುಗಳು ಹೇಳಿದ್ರು, ನೀ ಏನು ನಿನಗೆ ಗೊತ್ತದ, ನೀ ಕಣ್ಮುಚ್ಚಿ ನೋಡಲ್ಲ, ಇಲ್ಲಿ ಯಾವ್ದು ಇಲ್ಲ ಅಂತ ನೀ ಅನ್ನತ್ತಿಲ್ಲ, ಅದು ಎಲ್ಲರ ಇರಲೇಬೇಕಲ್ಲ. ಇಲ್ಲಿ ಇದು ಮೊಬೈಲ್ ಇಲ್ಲ ಅಂದ್ಬಿಳಕ ಅದು ಎಲ್ಲರೂ ಇರಲೇಬೇಕು.
ನೀ ಏನು ನೋಡ್ಬೇಕಂತ ಬಂದಿಯಲ್ಲ ಅದು ಇಲ್ಲಿ ಇಲ್ಲ ಅಂತ ನೀ ಅನ್ನತ್ತಿಯಲ್ಲ ಅಂದ್ರೆ ನಿನಗೆ ಗೊತ್ತಾಗೈತಿ. ಇಲ್ಲ ಅನ್ನೋದು ಯಾರಿಗೆ ಗೊತ್ತಾಗೈತಲ್ಲ ಅವ್ನಿಗೆ ಐಟ್ ಅನ್ನೋದು ಗೊತ್ತಾಗ. ಅದು ತರ್ಕ, ಅದು ಶಾಸ್ತ್ರದೊಳಗೆ. ಯಾವ್ದು ಇಲ್ಲ ಅನ್ಕೋತವಾದ್ರು, ಯಾವ್ದು ಇಲ್ಲ ತಂದ್ರು, ಯಾವ್ದು ಐತಿ ಅದು ಇಲ್ಲ ತಂದ್ರು. ಅದಕ್ಕೆ ನೀನ ನೋಡತ್ತಂದ್ರು ಅವ ಧ್ಯಾನ ಕೂತ್ ನೋಡ